ಸ್ನೇಹಿತರೆ ನಮಸ್ಕಾರ. ನೋಡಿ, ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಮ್ ಟಿ ಸಿ ಏನಿದಾರಲ್ಲ, ನೌಕರರು, ಚಾಲಕರು ಮತ್ತು ನಿರ್ವಾಹಕರು, ಇವರು ಸಮಸ್ಯೆ ಯಾಕೆ ಬಗೆಹರಿಯೋದಿಲ್ಲ ಅನ್ನೋಕ್ಕೆ ನಾನು ಉದಾಹರಣೆಗಳು ಬೇಕಾದಷ್ಟಿದ್ದಾವೆ. ಅದನ್ನು ಕೊಡ್ತೀನಿ. ಬಸ್ಸಲ್ಲಿ ಕುಂತ್ಕೊಂಡೇ ವಿಡಿಯೋ ಮಾಡಿದ್ದೀನಿ, ಸ್ವಲ್ಪ ನೋಡಿ. ಆಮೇಲೆ ಮತ್ತೆ ಪೂರ್ತಿ ವಿವರನ ಹೇಳ್ತೀನಿ, ದಯವಿಟ್ಟು ಪೂರ್ತಿ ಕೇಳಿ. ಸ್ನೇಹಿತರೆ ನಮಸ್ಕಾರ. ಏನಪ್ಪ ಅಂದರೆ, ಇವತ್ತು ನಮ್ಮ ಸಾರಿಗೆ ನೌಕರರಿಗೆ ಬಿ ಎಮ್ ಟಿ ಸಿ ಆಗಿರ್ಬೋದು, ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು, ಟೋಟಲ್ ಎಲ್ಲ ಸಾರಿಗೆ ನೌಕರರಿಗೆ 38 ತಿಂಗಳು ಅರಿಯರ್ಸ್ ಹಿಂಬಡ್ತಿ, ಆಮೇಲೆ ತಿರ್ಗಾ ಈಗ 24 ತಿಂಗಳಾಯಿತು. ಇದೆಲ್ಲ ಸೇರಿ ನೋಡಿ ಎಷ್ಟಾಯ್ತು ಲೆಕ್ಕ ಹಾಕಿ. ಈಗ ಇದನ್ನು ಕೊಡೋಕ್ಕಾಗ್ದೇ ಸರ್ಕಾರಗಳು ರೆಡಿ ಇದ್ದರೂ ಕೂಡ ಈ ಕೆಲವರು ಏನಿಲ್ಲಿ ಸಂಘಟನೆಗಳಿದ್ದಾವೆ, ಒಂದು 18 ಸಂಘಟನೆಗಳಿದ್ದಾವೆ. ಈ ಸಂಘಟನೆ ಮುಖಂಡರುಗಳು ಒಬ್ಬರು ಸರ್ಕಾರ, ಒಂದು 8 ಜನ ಸರ್ಕಾರದ ಪರ ಇದ್ದಾರೆ, ಒಂದು 8 ಜನ ನೌಕರರ ಪರ ಇದ್ದಾರೆ. ಈ ರೀತಿ ಇದ್ದರೆ ಯಾವುದೇ ಕಾರಣಕ್ಕೂ ನಿಮ್ಮ ಸಮಸ್ಯೆಗಳು ಬಗೆಹರಿಯಲ್ಲ. ನಾನು ಸಾರಿಗೆ ನೌಕರರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಿಮ್ಮ ಸಮಸ್ಯೆಗಳು ಬಗೆಹರಿಸೋಕ್ಕೆ ಸರ್ಕಾರ ಮುಂದೆ ಇದ್ದರೂ ಕೂಡ ನಿಮ್ಮ ನಾಯಕರುಗಳು ಇದ್ದಾರಲ್ಲ, ಇವರಿಂದ ಇವತ್ತು ಈ ರೀತಿ ತಟಸ್ಥವಾಗಿ ಬರ್ತಾ ಇದೆ. ತೀರ್ಮಾನ ತಗೊಳ್ತಾರಕ್ಕಾಗ್ತಾ ಇಲ್ಲ ಅವ್ರ ಕೈಲೇ, ಸರ್ಕಾರದ ಕೈಲೇ ಒಳ್ಳೆ ಒಂದು ಡಿಸಿಷನ್ ತಗೊಳಕ್ಕಾಗ್ತಾ ಇಲ್ಲ. ಹಿಂಗಾಗಿದೆ ಪರಿಸ್ಥಿತಿ ನಿಮ್ಮದು. ಇಲ್ಲಿ ಸರ್ಕಾರ ಸಮಸ್ಯೆಗಿಂತ ಅಧ್ಯಕ್ಷರುಗಳು ಸಮಸ್ಯೆ. ನೌಕರರು ಅರ್ಥ ಮಾಡ್ಕೋಬೇಕಾಗಿದೆ. ನೀವೇನು ಇವತ್ತು ಬೆಳೆಸ್ತಾ ಇದ್ದೀರಲ್ಲ, ನೀವು ಮುಖಂಡರನ್ನು ಮಾಡಿದ್ದೀರಲ್ಲ, ಅವರೇ ಒಂದು ಒಳ್ಳೆ ಡಿಸಿಷನ್ ತಗೊಂತ ಇಲ್ಲ, ಒಂದು ಒಗ್ಗಟ್ಟಿಲ್ಲ. ಈ ಥರ ಒಂದು 18-20 ಸಂಘ ಮಾಡ್ಕೊಂಡು ಕೂತ್ಕೊಂಡ್ರು. ಇನ್ನು ಒಬ್ಬರು ಬಳ್ಳಾರಿ, ಒಬ್ಬರು ಬೆಂಗಳೂರು, ಒಬ್ಬರು ಧಾರವಾಡ, ಇನ್ನು ಹುಬ್ಬಳ್ಳಿ ಅನ್ಕ ಕೂತ್ಕೊಂಡ್ರಾಗತ್ತಾ? ಆಗಲ್ಲ. ದೇವರಣೆಗೆ ಎಲ್ಲರೂ ಒಂದು ಡಿಸಿಷನ್ ತಗೊಳ್ಳಿ, ಆಗುತ್ತೆ. ನೋಡಿ ಸ್ನೇಹಿತರೆ, ನೋಡಿದ್ರಲ್ಲ, ಇವತ್ತು ನಮ್ಮ ಸಾರಿಗೆ ಏನು ಇಲಾಖೆ ಇದೆಯಲ್ಲ, ಈ ಸಾರಿಗೆ ಸಂಸ್ಥೆಯಲ್ಲಿ ಸುಮಾರು ಒಂದು 18-20 ಸಂಘಗಳು ಇದ್ದಾವೆ. ಈ 18-20 ಸಂಘಟನೆಯಲ್ಲಿ ನೋಡಿ, ಒಂದು 18 ಜನ ಅಧ್ಯಕ್ಷರನ್ನಿ, 18 ಜನ ಉಪಾಧ್ಯಕ್ಷರನ್ನಿ. ಈ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಆಗಲ್ಲ, ಮತ್ತು 10 ಜನ ನಿರ್ದೇಶಕರುಗಳು ಬೇರೆ ಇರ್ತಾರೆ. ಹಿಂಗೆಲ್ಲ ಸೇರ್ಕೊಂಡು ಮತ್ತು ಆಮೇಲೆ ಸಾರಿಗೆ ಇಲಾಖೆ ನಿಗಮ ಅದಕ್ಕೊಂದು ಚುನಾವಣೆ ನಡೆಯುತ್ತೆ. ಇವರೆಲ್ಲ ಮಾಡ್ಕೊಂಡು ಕೂತ್ಕೊಂಡು ಇವತ್ತು ಸರ್ಕಾರ ಈ ಸಮಸ್ಯೆಗಳನ್ನು ಪರಿಹರಿಸೋಕ್ಕೆ ತಯಾರಿದ್ರೂ ಕೂಡ ಈ ನಾಯಕರುಗಳು, ಈ ಅಧ್ಯಕ್ಷರುಗಳು, ಈ ಉಪಾಧ್ಯಕ್ಷರುಗಳು, ಈ ಡೈರೆಕ್ಟರ್ಗಳು ಸರ್ಕಾರಕ್ಕೆ ಬಿಡುವುದಿಲ್ಲ. ಅಲ್ಲೇನಾದ್ರು ಸ್ವಲ್ಪ ಟೋಕನ್ ಕೊಟ್ಟರೆ ಇಸ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಇಲ್ಲಿ ನೌಕರರನ್ನು ಬಕ್ರಗಳನ್ನಾಗಿ ಮಾಡ್ತಾ ಇದ್ದಾರೆ. ಇದು ಮಾತ್ರ 100% ಸತ್ಯ. ಬೇಕಾದ್ರೆ ನೀವು ಎಲ್ಲರೂ ಕೇಳ್ಕೊಳ್ಳಿ, ಯಾರನ್ನಾದ್ರೂ ಕೇಳ್ಕೊಳ್ಳಿ. ಇಲ್ಲಿ ಸಮಸ್ಯೆಯನ್ನು ಬಗೆಹರಿಸುವಂಥ ನಾಯಕರು ಇದ್ದರೂ ಕೂಡ ಇನ್ನೊಬ್ಬ ನಾಯಕ ಬಂದು ಅವ್ರನ್ನ ತಡೀತಾರೆ. ಅದರಿಂದ ನಿಮ್ಮ ಸಮಸ್ಯೆಗಳು ಬಗೆಹರಿಯುವುದಿಲ್ಲ. ನೀವೆಲ್ಲ ಇಡೀ ಕರ್ನಾಟಕದ ತುಂಬ ಒಂದೇ ಒಂದು ಸಂಘಟನೆ ಇರಬೇಕು, ಒಬ್ಬ ಅಧ್ಯಕ್ಷ ಇರಬೇಕು, ಒಬ್ಬ ನಾಯಕ ಇರಬೇಕು. ಆವಾಗ ಮಾತ್ರ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ. ಇಲ್ಲಿ 28 ಜನ ಅಧ್ಯಕ್ಷರುಗಳೇ ಆಗಿ, 28 ಜನ ಉಪಾಧ್ಯಕ್ಷರಾಗಿ, ಇನ್ನು 20 ಜನ, 10 ಜನ ಈ ಕಡೆಗೆ, 10 ಜನ ಈ ಕಡೆಗೆ, ಇನ್ನೊಂದು 12 ಜನ ಆ ಕಡೆಗೆ ಹೋದರೆ ಸಮಸ್ಯೆ ಎಲ್ಲಿ ಬಗೆಹರ್ತವೆ? ಆಗೋದಿಲ್ಲ. ಅದರಿಂದ ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ನಾಯಕರುಗಳೇ, ನಿಮ್ಮ ಅಧ್ಯಕ್ಷರುಗಳೇ ನಿಮಗೆ ಮುಳು ಆಗ್ತಾ ಇದ್ದಾರೆ. ಅವರು ನಿಮಗೆ ಒಂಥರ ಅಡ್ಡ ಬರ್ತಾ ಇದ್ದಾರೆ. ನಿಮ್ಮ ಸಮಸ್ಯೆ ಬಗೆಹರಿಸೋಕ್ಕೆ ಸರ್ಕಾರ ತಯಾರಿದ್ರೂ ಕೂಡ ಇವತ್ತು ನಿಮ್ಮ ಸಮಸ್ಯೆಗಳನ್ನು ಈ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ನಿರ್ದೇಶಕರುಗಳು ಮತ್ತು ಸದಸ್ಯರುಗಳು ಬಿಡಲ್ಲ. ಯಾಕಂದರೆ ಆ ಸಮಸ್ಯೆ ಹಂಗೇ ಇದ್ದರೆ ನೀವು ಅವ್ರನ್ನ ನೆನೆಸ್ಕೊತಾ ಇರ್ತೀರಿ. ಸಮಸ್ಯೆ ಬಗೆಹರಿದು ಬಿಟ್ಟರೆ ಇಲ್ಲಿ ಯಾರು ನೆನೆಸ್ಕೊಳ್ಳೋದಿಲ್ಲ. ಅದಕ್ಕೆ ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ನಾಯಕರುಗಳೇ, ನಿಮ್ಮ ಅಧ್ಯಕ್ಷರುಗಳೇ, ಸರ್ಕಾರಕ್ಕಿಂತ ನಿಮ್ಮ ಅಧ್ಯಕ್ಷರುಗಳೇ ಇದಕ್ಕೆ ಕಾರಣ. ಯಾಕಂದರೆ ಬೇಕಾದಷ್ಟು ಸಮಸ್ಯೆ ಇದ್ದರೂ ಕೂಡ ನೋಡಿ, ಸರ್ಕಾರ ಒಂದು 10% ಅಷ್ಟೇ, ಇನ್ನು 90% ಸಮಸ್ಯೆ ಇರೋದು ನಿಮ್ಮ ನಾಯಕರಲ್ಲೇ, ನಿಮ್ಮ ಅಧ್ಯಕ್ಷರುಗಳಲ್ಲೇ, ನಿಮ್ಮ ಸಂಘಟನೆಗಳೆಲ್ಲ ಸಮಸ್ಯೆ ಇರೋದು. ಸರ್ಕಾರದಲ್ಲಿ ಬರೀ ಒಬ್ಬರು ಇದ್ದಾರಲ್ಲಿ, ಯಾರು? ಮಂತ್ರಿಗಳು, ಸಾರಿಗೆ ಮಂತ್ರಿಗಳು ಒಬ್ಬರೇ. ಅವರೇನಾರ ಮುಖ್ಯಮಂತ್ರಿಗಳ ಹತ್ರ ಹೋದರೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಸಮಸ್ಯೆ ಬಗೆಹರಿಬೋದು. ಇನ್ನು ಅಲ್ಲಿ ಅಧಿಕಾರಿಗಳು ಇರ್ತಾರೆ, ಅದು ಸಂಬಂಧಪಟ್ಟವರೆಲ್ಲ ಅದಕ್ಕೆ ಅವ್ರನ್ನ ತಿಳಿಸ್ತಾರೆ. ಅದರಿಂದ ಸಮಸ್ಯೆ ಇರೋದು ನಿಮ್ಮಲ್ಲೇ ಸಮಸ್ಯೆ ಇರೋದು. ಇಲ್ಲಿ ಯಾಕಪ್ಪ ಅಂದರೆ, ನಾನು ಮಾಡಿದ್ರೆ ಆಗಬೇಕು, ನನ್ನಿಂದನೇ ಆಗಬೇಕು, ಎಲ್ಲ ನಮ್ಮದೇ ಆಗಬೇಕು, ನನ್ನಿಂದನೇ ಆಯಿತು, ಆಮೇಲೆ ಅದಕ್ಕೆ ಬೇರೆ ಹೆಡ್ಲೈನ್ಸ್ ಕೊಟ್ಕೊಳ್ಳೋದು, ನನ್ನಿಂದನೇ ಆಯಿತು, ನಾನೇ ಮಾಡಿದ್ದು, ನಾನೇ ಅಲ್ಲಾಡಿಸಿದ್ದು, ನಾನೇ ಬಡ್ದಿದ್ದು, ನಾನೇ ಕೊಟ್ಟಿದ್ದು ಅಂತಂದು ಹೇಳ್ಬಿಟ್ಟು ಈ ರೀತಿ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಸಮಸ್ಯೆ ಬಗೆಹರಿಯುವುದೇ ಇಲ್ಲ. ಇಡೀ ಕರ್ನಾಟಕಕ್ಕೆ ಒಬ್ಬ ಅಧ್ಯಕ್ಷ ಇರಬೇಕು. ಇನ್ನು ಜಿಲ್ಲೆಗಳು ಇದ್ದಾವೆ, 30 ಜಿಲ್ಲೆಗಳು, ಎಷ್ಟೆಷ್ಟು ಡಿಪೋಗಳಿದ್ದಾವೆ, ಅಲ್ಲಿ ಒಬ್ಬ ಡೈರೆಕ್ಟ್ರು ಇಲ್ಲ ಉಪಾಧ್ಯಕ್ಷರು ಮಾಡಿದರೆ ಈ ಸಮಸ್ಯೆಗಳು ಎಲ್ಲರೂ ಅವರು ಕೂಡ ಈ ಅಧ್ಯಕ್ಷರು ಪರನೇ ಇರಬೇಕು. ಅದು ಬಿಟ್ಬಿಟ್ಟು ಅಲ್ಲೊಬ್ಬ ಇಲ್ಲೊಬ್ಬ ಅನ್ಕೊಂತ ಹೋದರೆ ಯಾವುದೇ ಕಾರಣಕ್ಕೂ ನಿಮ್ಮ ಸಮಸ್ಯೆ ಬಗೆಹರಿಯುವುದಿಲ್ಲ. ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಅಧ್ಯಕ್ಷರುಗಳೇ ಕಾರಣ. ಇಷ್ಟೇ ನೋಡಿ, ಕೇಳಿ.
ಸಮಾನ ವೇತನ ಕೇಳಿ. ಅದು ಬಿಟ್ಬಿಟ್ಟು ನನಗೆ ಅದು ಬೇಕು ಇದು ಬೇಕು, ಇನ್ನೊಬ್ಬರು ಅದನ್ನು ಬೇಕು ಅಂತಾರೆ, ಇನ್ನೊಬ್ಬರು ಇದನ್ನು ಬೇಕು ಅಂತಾರೆ. ಯಾವುದೇ ಕಾರಣಕ್ಕೂ ನಿಮ್ಮ ಸಮಸ್ಯೆ ಬಗೆಹರುವುದಿಲ್ಲ. ಅಷ್ಟೇ. ಎಲ್ಲರಿಗೂ ಒಳ್ಳೆಯದಾಗಲಿ. ಬೇಗ ನಿಮ್ಮ ಸಮಸ್ಯೆ ಬಗೆಯಿರಲಿ. ಬೇಗ ಎಲ್ಲ ಸಂಘಟನೆ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ನಿರ್ದೇಶಕರು ಒಗ್ಗಟ್ಟಾಗಿ ನಮ್ಮ ಚಾಲಕ ಮತ್ತು ನಿರ್ವಾಹಕರ ಸಮಸ್ಯೆಗಳನ್ನು, ಸಾರಿಗೆ ನೌಕರರ ಸಮಸ್ಯೆಗಳನ್ನು ಬಗೆಹರಿಸಲಿ ಅಂತಂದೇಳಿ ಆ ಭಗವಂತನಲ್ಲಿ ಕೇಳ್ಕೊತಿದ್ದೀನಿ. ನಮಸ್ಕಾರ. ಒಳ್ಳೆಯದಾಗಲಿ.